ಕೇಬಿಗೆ ನಾವು ಆರಿಸಿ ಬರೋನು ನಿಮ್ಮಂತ ಹೆಂಗ ಮಾಡ್ತೇವೆ ಹಂಗ ಮಾಡ್ತೇವೆ ನಿಮಗೆಲ್ಲ ಕೇಬಿ ಕರೆಂಟ್ ಫ್ರೀ ಕೊಡ್ತೇವೆ ಅದು ಕೊಡ್ತೇವೆ ಎಲ್ಲ ಹೇಳ್ರಲ್ಲ ಆಶ್ವಾಸನೆ ಕೊಟ್ರೆ ಕೈಪಿನ ಬಿಲ್ ಕೊಡ್ತೇವೆ ಯಾಕೆ ಬರೋನಿಲ್ಲ ಇವ್ರ ಕೈಪಿನ ಬಿಲ್ ಕೊಟ್ರೆ ನಿಮಗೆ ನಾ ಎಲೆಕ್ಷನ್ ಮಾಡಕ್ ರೊಕ್ಕ ಬೇಕಲ್ಲ ಅವ್ರಿಗೆ ಯಾರು ಕೊಡೋರ ಅದಕ್ಕೆ ಕೈಪಿನ ಬಿಲ್ ಕೊಟ್ರೆ ಇನ್ನು ರೈತರಿಗೆ ಎಲೆಕ್ಷನ್ದಾಗ 500 ಸರಿಯಾಕ ರೊಕ್ಕ ಎಲ್ಲಿ ಕೊಡೋದ ಅದಕ್ಕೆ ನಾವು ಕೈಪಿನ ಬಿಲ್ ಹೆಚ್ಚು ಮಾಡೋದು ಬೇಡ ಕೈಪಿನ ರೊಕ್ಕ 3,000 ಕೊಡೋನು ಆ ಮ್ಯಾಗಿನ 500 ಅವ್ರಿಗೆ ಹಿಂದಾಡಿಸಿ ಎಲೆಕ್ಷನ್ ಬಂದಾಗ ಕೊಡೋ ತಾಳೈತೆ ಅವ್ರು ಹೌದಲ್ಲ. 4 ದಿನದಿಂದ ಗುರ್ಲಾಪುರ ಕ್ರಾಸ್ ಆಯ್ತು. ಇವತ್ತು ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕಾ ಪ್ಲೇಸ್ಗಳಲ್ಲಿ ತಾವು ಹೋರಾಟನ ಮಾಡ್ತಾ ಇದ್ದೀರಿ. ಅದಕ್ಕೂ ನಮ್ಮದು ಸಹ ಬೆಂಬಲ ಇದೆ. ಮತ್ತು ತಮಗೆ ಏನಾದರೂ ಕಾನೂನಾತ್ಮಕ ಅಡಚಣೆ ಬಂದ್ರೆ ಅದಕ್ಕೆ ನಾವು ಫ್ರೀ ಆಫ್ ಕಾಸ್ಟ್ ತಮಗೆ ಸಪೋರ್ಟ್ ಮಾಡಕ್ಕೆ ನಾವು ತಯಾರಿದೆವು. ಮತ್ತು ನಾವಿಲ್ಲಿ ಯಾರವರೆಲ್ಲರೂ ಇಲ್ಲಿ ವಕೀಲರಾಗಿ ಬರೋದು, ಡಾಕ್ಟರ್ ಇರ್ಬೋದು, ಕೆಲವೊಂದು ಲೀಡರ್ಸ್ ಇದ್ರು ಎಲ್ಲರೂ ರೈತರ ಮಕ್ಕಳಿದೆವು. ನಮ್ಮ ಭಾರತದಾಗ ಮೋರ್ ದ್ಯಾನ್ 80% ಇದು ನಮ್ಮ ಭಾರತ ರೈತರ ಕೃಷಿ ಆಧಾರಿತವಾದಂತ ರಾಷ್ಟ್ರ. ಈ ರೈತರು ಬೆನ್ನೆಲುಬು ಅಂತ ಹೇಳಿ ನಮ್ಮ ರಾಜಕಾರಣಿಗಳೆಲ್ಲ ರೈತರ ಬೆನ್ನೆಲುಬು ಮುರಿದು ಬಿಟ್ಟಿದ್ದಾರೆ. ಏನಾಗೈತಿ ಇಲ್ಲಿ ಮಠ ಈ ಚುನಾವಣೆಗಳು ತಾವು ನೋಡಿರ್ಬೋದು, ಎಲ್ಲರೂ ರೈತರ ಪರ ಅಂತ ಹೇಳಿದ್ರು. ಈಗ ಪರ ಇರ್ಲಿ ವಿರೋಧ ಇರ್ಲಿ, ಕಾಂಗ್ರೆಸ್ ಬಿಜೆಪಿ JDS ಅಂತೇಳಿ ಎಲ್ಲಾ ರಾಜಕಾರಣಿಗಳು ಈ ಚುನಾವಣೆ ಒಳಗ ರೈತರನ್ನ ಮುಂದೆ ಮಾಡ್ತಾರ. ರೈತರ ಪರ ಅದೇವು ನಾವು, ರೈತರಿಗೆ ಹಂಗ ಮಾಡ್ತೇವಿ ಹಿಂಗ ಮಾಡ್ತೇವಿ. ಇಷ್ಟು ದಿನ ಆಯ್ತು ಸುಮಾರು ಗುರ್ಲಾಪುರ ಕ್ರಾಸಾಗ 50-60 ಸಾವಿರ ಜನ ಕೂಡಿದ್ರು. ಯಾರು ಒಬ್ಬರು ಲೋಕಲ್ MLA ಆಗಲಿ, ಗೆದ್ದವ್ರಿರ್ಲಿ ಬಿದ್ದವ್ರಿರ್ಲಿ, ಯಾರ ರಾಜಕಾರಣಿಗಳು ಒಬ್ಬರೂ ಸಹ ಇದಕ್ಕೆ ಸಪೋರ್ಟ್ ಮಾಡಾನಿಲ್ಲ. ಇದರ ಕಾರಣ ಏನಂದ್ರ ಚುನಾವಣೆ ಒಳಗೆ ನಾವು ಜಗಳಾಡೋನು, ಚುನಾವಣೆ ಮುಗಿದ ನಂತರ ರೈತರನ್ನ ಮತ್ತು ಅಮಾಯಕ ಮತದಾರನ ನಾವು ತುಳಿದು ಬದುಕುನು ಅನ್ನೋದ ಸ್ಪಷ್ಟವಾಗಿ ಕಂಡು ಬರ್ತದೆ.